ಇವತ್ತು ಸ್ವಾತಂತ್ರ್ಯ ಸಿಕ್ಕ ದಿವಸ ಅಲ್ಲ, ಇದು 1947ರಲ್ಲಿ ಇದು ಒಂದು ನಮಗೆ ಸ್ವಾತಂತ್ರ್ಯ ಸಿಕ್ತು. ಇದಕ್ಕಿಂತ ಮುಂಚೆ ಅನೇಕ ಸಲ ಸ್ವಾತಂತ್ರ್ಯವನ್ನು ಪಡೆದಿದ್ವಿ ನಾವು. ಈಗಿದು ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು. ಅದಕ್ಕಿಂತ ಮುಂಚೆ ಮೊಘಲರಿದ್ದರು, ಅವರಿಂದ ಸ್ವಾತಂತ್ರ್ಯವನ್ನು ಪಡೆದಿವಿ. ಅದಕ್ಕಿಂತ ಮುಂಚೆ ಮತ್ತೆ ಯಾರ್ಯಾರೋ ಆಳ್ತಿದ್ರು. 2100 ವರ್ಷಗಳ ಹಿಂದೆ ಅಲೆಕ್ಸಾಂಡರ್ ಅಂತ ಒಬ್ಬ ಗ್ರೀಕ್ ದೇಶದವ ಬಂದಿದ್ದ. ಅವಾಗ ಆತ ಇಡೀ ಜಗತ್ತನ್ನೆಲ್ಲ ಗೆಲ್ಲಬೇಕಂತ ಬಂದಿದ್ದ. ಇನ್ನು ಭಾರತವನ್ನು ಗೆದ್ದರೆ ಜಗತ್ತನ್ನು ಗೆಲ್ತಿದ್ದ. ಭಾರತ ಒಂದೇ ಉಳಿದಿತ್ತು. ಭಾರತಕ್ಕೆ ಬಂದಿದ್ದ. ಅಲ್ಲಿ ಮೇಲೆ ತಕ್ಷಶಿಲೆವರೆಗೆ ಬಂದಿದ್ದ ಆತ. ಅಲ್ಲಿ ಒಬ್ಬ ರಾಜ ಇದ್ದ, ಪೋರಸ್ ಅಂತ ಆತನ ಹೆಸರು. ಅಲ್ಲಿವರೆಗೆ ಬಂದ ಅವನನ್ನು ಒಬ್ಬನನ್ನು ವಶಪಡಿಸಿಕೊಂಡ ಆತ ಅಲೆಕ್ಸಾಂಡರ. ಮುಂದೆ ಈ ಕಡೆ ಕೆಳಗಡೆ ಬರಬೇಕು, ಭಾರತದಲ್ಲಿ ಗಂಗಾ ನದಿ ದಾಟಿ ಬರಬೇಕು. ಅಲ್ಲಿ ಒಬ್ಬರು ಸಂತರಿದ್ದರು. ಆತ ಸಂತರನ್ನು ನೋಡಿದ. ಆ ಅಲೆಕ್ಸಾಂಡರ್ ಭಾರತಕ್ಕೆ ಬರುವಾಗ ಅವರು ಗುರುಗಳು ಹೇಳಿರ್ತಾರೆ, ನೀನು ಭಾರತದಿಂದ ಮರಳಿ ಬರುವಾಗ ಸಾಧ್ಯ ಆಯಿತು ಅಂದರೆ ಅಲ್ಲಿಂದ ಒಬ್ಬರು ನನ್ನ ಸಾಧುಗಳನ್ನು ಕರ್ಕೊಂಡು ಬಾ ನಮ್ಮ ದೇಶಕ್ಕೆ. ಇವು ಅವ್ರು ನನ್ನ ಹುಡುಕಾಡ್ತಿದ್ದ. ಇಲ್ಲಿ ಏನು ಒಬ್ಬರು ಸಾಧುಗಳಿದ್ದರು, ಅವ್ರ ಹತ್ತಿರ ಬಂದ. ಅವರು ಬಿಸಿಲಿಗೆ ಮೈ ಕಾಸ್ಕೋಂತ ಮಲಗಿದ್ರು. ಅವಾಗ ಅವ ಸೇನಾಪತಿ ಇದ್ದ, ಅಲೆಕ್ಸಾಂಡ್ರನ ಸೇನಾಪತಿ, ಅವ ಸಾಧುನ ಹತ್ತಿರ ಹೋಗಿ, ಅಲೆಕ್ಸಾಂಡರ್ ಬಂದಾನ, ನೀವು ಅವನನ್ನು ಗೌರವ ಕೊಟ್ಟು ಬರಮಾಡಿಕೊಳ್ಬೇಕು ಅಂತಂದರು. ಅವರು ಸುಮ್ಮನೆ ಇದ್ದರು. ಆನಂತರ ಇವರಿಬ್ಬರು ಬಿಸಿಲಿಗೆ ನಿಂತಿದ್ರಲ್ಲ, ಅವ್ರಿಗೊಂದು ಸ್ವಲ್ಪ ನೆರಳು ಬೀಳ್ತಾ ಇತ್ತು. ಮಲ್ಕೊಂಡಲ್ಲೇ ಹೇಳಿದ್ರಂತ, ನೀವಿಬ್ಬರು ಹೀಗೆ ಸ್ವಲ್ಪ ಸರಿರಿ, ಬಿಸಿಲು ಬೇಕಾಗೈತೆ ನನಗೆ ಅಂದ್ರೆ. ಇವ ಅಲೆಕ್ಸಾಂಡರ್ ಜಗತ್ತನ್ನೇ ಗೆದ್ದವ, ಅಂಥ ರಾಜ ಬಂದಾನ ನಿಮ್ಮ ಹತ್ತಿರ, ಬಂದಿರ್ಬೇಕು ಬಿಡ ಅಂತಂದ್ರು ಅವರು. ಆನಂತರ ಅವ ಅಲೆಕ್ಸಾಂಡರ್ ಕೇಳ್ದ, ನಾನು ಜಗತ್ತನ್ನು ಗೆಲ್ಲಬೇಕಂತ ಮಾಡೀನಿ, ಭಾರತವನ್ನು ಗೆಲ್ಲುವವದನಿ, ನೀವು ಆಶೀರ್ವಾದ ಮಾಡಬೇಕು ಮತ್ತು ನನ್ನ ಜೋಡಿ ಮರಳಿ ಹೋಗುವಾಗ ನಮ್ಮ ದೇಶಕ್ಕೆ ಬರಬೇಕು ಅಂತ ಕೇಳ್ಕೊಂಡ. ಆವಾಗ ಅವರು ಸಾಧುಗಳು ಏನು ಹೇಳಿದರು, ನೋಡು, ಮೊದಲು ನೀನು ಒಂದು ಕೆಲಸ ಮಾಡಬೇಕು. ಜಗತ್ತನ್ನು ಗೆಲ್ಲುವುದು ಆಬಳಕ್ಕಿರಲಿ, ಮೊದಲು ನೀನು ನಿನ್ನನ್ನು ನೀನು ಗೆಲ್ಕೋ. ಜಯ ಜಗತ್ತಿನ ಮೇಲೆ ಸಾಧಿಸಬೇಡ, ನಿನ್ನನ್ನು ನೀನು ಜಯಿಸಿಕೋ. ನೀನು ಜಗತ್ತನ್ನು ಗೆದ್ದಿರಬಹುದು, ಆದರೆ ನಿನ್ನ ಆಸೆ ನಿನ್ನನ್ನು ಸೋಲಿಸೇದು. ಇಷ್ಟು ನೀನು ಗೆದ್ದರೂ ಸಹಿತ ಇನ್ನೂ ಗೆಲ್ಲಬೇಕು ಅಂತ ನಿನ್ನ ತಲೆ ಒಳಗೆ ಅದಲ್ಲ. ನೀನು ಯಾಕೆ ಹಾಗೆ ನಿನ್ನ ತಲೆ ಒಳಗೆ ಬಂದೈತಿ ಅಂದರೆ ನಿನ್ನ ಮನಸ್ಸಿನೊಳಗೆ ದುರಾಸೆ ಅದು, ಆಸೆ ಅದು. ಆ ಆಸೆಯ ದಾಸ ನೀನು. ಆಸೆಗೆ ಸೋತವ, ಕಾಮಕ್ಕೆ ಸೋತವ, ನೀ ಹೆಂಗೆ ಜಗತ್ತನ್ನು ಗೆಲ್ತೀಯ? ಹೊರಗಿನ ಜಗತ್ತನ್ನು ಗೆಲ್ಲುವುದಲ್ಲ ನಿಜವಾದ ಗೆಲುವು ಅಂದ್ರೆ. ನಿಜವಾದ ಗೆಲುವು ಅಂದರೆ ನಮ್ಮನ್ನು ನಾವು ಗೆಲ್ಲುವುದು, ನಮ್ಮ ಮನಸ್ಸನ್ನು ನಾವು ಗೆಲ್ಲುವುದು, ಅದು ನಿಜವಾದಂಥ ಗೆಲುವು. ಅವನಿಗೆ ಬಹಳ ವಿಚಿತ್ರ ಅನಿಸ್ತು, ಹೌದಲ್ಲ ಅನಿಸ್ತು. ಅವನ ಮನಸ್ಸಿನ ಮೇಲೆ ಈ ಮಾತು ಎಷ್ಟು ಪರಿಣಾಮ ಬೀರ್ತಂತ, ಅವನು ಮುಂದೆ ಭಾರತಕ್ಕೆ ಈ ಕಡೆ ದಾಳಿ ಮಾಡಲಿಕ್ಕೇ ಬಯಸಲಿಲ್ಲ. ಅಷ್ಟೊತ್ತಿಗೆ ಇಲ್ಲಿ ಅವನ ಜೋಡಿ ಹೋರಾಡಲಿಕ್ಕೆ ಚಂದ್ರಗುಪ್ತ ಮೌರ್ಯ ಅದು ಎಲ್ಲರೂ ಸಿದ್ಧರಿದ್ದರು. ಆದರೂ ಸಹಿತ ಅವನಿಗೆ ಭಾರತವನ್ನು ಪೂರ್ತಿ ಗೆಲ್ಲಬೇಕಂತ ಅನಿಸಲೇ ಇಲ್ಲ. ಆ ಒಬ್ಬ ಸಾಧುನ ಮಾತ ಮತ್ತು ಅಷ್ಟೇ ಅವರು ಹೇಳಿದರು, ನೀನು ಜಗತ್ತೇನು ಗೆಲ್ತಿ, ನಿನ್ನ ದೇಶಕ್ಕೆ ಮರಳಿ ನೀವು ಹೋಗ್ತೀಯಿಲ್ಲೋ ಅನ್ನೋದನ್ನೇ ಗೊತ್ತಿಲ್ಲ ನಿನಗ ಅಂತಂದ್ರಂತ. ಅವನಿಗೆ ಮನಸ್ಸಿನಾಗ ಅದು ತುಂಬಿತು. ಅವ ಮುಂದೆ ದಾಳಿ ಮಾಡೋದನ್ನೇ ಬಿಟ್ಟ, ಮರಳಿ ದೇಶಕ್ಕೆ ಹೋಗಬೇಕು ಅಂತ ಹೊರಟ. ದಾರಿಯ ಮಧ್ಯದಲ್ಲೇ ಅವಂದು ಹೋಯ್ತು, ಎಲ್ಲ ಜೀವನನೇ ಮುಗೀತು, ದೇಶನೂ ಮುಟ್ಟಲಿಲ್ಲ. ನಮ್ಮ ದೇಶದ ಸಂಸ್ಕೃತಿ ಏನು ಅಂದರೆ ಇನ್ನೊಬ್ಬರನ್ನು ಗೆಲ್ಲುವುದಲ್ಲ, ನಮ್ಮನ್ನು ನಾವು ಗೆಲ್ಲುವುದು.
ನಾವು ಗುಲಾಮರಂತಂದ್ರೆ ನಮ್ಮ ಮನಸ್ಸಿನ ಗುಲಾಮರು, ನಮ್ಮ ಆಸೆಯ ಗುಲಾಮರು ನಾವು ಆಗೇವಿ. ಹೊರಗೆಲ್ಲ ಶ್ರೀಮಂತರಾಗಬೇಕು, ಹೊರಗೆಲ್ಲ ಶ್ರೀಮಂತರಾಗಬೇಕು, ದೇಶ ಅವಾಗ ಶ್ರೀಮಂತ ಆಗ್ತದಂತೇನು ನಾವು ಹೊಂಟಿವೆಲ್ಲ. ಹೊರಗೆ ಶ್ರೀಮಂತರಾದ್ರೆ ದೇಶ ಶ್ರೀಮಂತ ಆಗಂಗಿಲ್ಲ. ಮನಸ್ಸಿನಾಗ ಶ್ರೀಮಂತಿಕೆ ಬಂದ್ರೆ ದೇಶ ಶ್ರೀಮಂತ ಆಗ್ತದೆ. ನಾವು ಯಾಕೆ ಈಗ ಭ್ರಷ್ಟಾಚಾರ ಹೋಗ್ತಾ ಇಲ್ಲ, ಅನ್ಯಾಯ ಹೋಗ್ತಾ ಇಲ್ಲ ಅಂತ ಅಂತೀವಲ್ಲ, ಕಾನೂನದಿಂದ ಅನ್ಯಾಯ ಹೋಗುವುದಿಲ್ಲ. ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕಾಗ್ತದೆ. ನಮಗೆ ಯಾಕೆ ಇನ್ನೊಬ್ಬರ ಹಣ ಬೇಕಂತ ಅನಿಸ್ತದ ಅಂದ್ರೆ ನಮ್ಮ ಮನಸ್ಸು ಬಡವದ, ಅದಕ್ಕೆ ಬೇಕಂತ ಅನಿಸ್ತದೆ. ನಮ್ಮ ಮನಸ್ಸೇ ಶ್ರೀಮಂತ ಆಗಿತ್ತು ಅಂದ್ರೆ ನಾವು ಇನ್ನೊಬ್ಬರಿಗೆ ಯಾಕೆ ನಾವು ಬೇಡ್ಲಿಕ್ಕೆ ಹೋಗ್ತೀವಿ. ಅದಕ್ಕೆ ಅವರು ಋಷಿಗಳು ಸಾಧು ಸಂತರು ಅವಾಗ ಹೇಳಿದ್ದಾರೆ ಏನು ಅಂದರೆ, ನಿಜವಾದ ಭಾರತ ಅಂದರೆ ನಮ್ಮನ್ನು ನಾವು ಗೆಲ್ಲುವಂಥವರ ದೇಶ ಇದು. ಬುದ್ಧ ಇನ್ನೊಬ್ಬರನ್ನ ಗೆಲ್ಲಲಿಕ್ಕೆ ಹೋಗಲಿಲ್ಲ, ತನ್ನನ್ನು ತಾನು ಗೆದ್ದ. ಮಹಾವೀರರು ಇನ್ನೊಬ್ಬರನ್ನ ಗೆಲ್ಲಲಿಕ್ಕೆ ಹೋಗಲಿಲ್ಲ, ತಮ್ಮನ್ನು ತಾವು ಗೆದ್ದರು. ಹಾಗೆ ನಮ್ಮ ದೇಶದ ಸ್ವಾತಂತ್ರ್ಯ ಅಂದರೆ, ನಿಜವಾದ ಸ್ವಾತಂತ್ರ್ಯ ಅಂದರೆ ನಮ್ಮನ್ನು ನಾವು ಗೆಲ್ಲುವುದು. ನಾವು ಎಲ್ಲಿವರೆಗೆ ನಮ್ಮನ್ನು ನಾವು ಗೆಲ್ಲುವುದಿಲ್ಲ ಅಲ್ಲಿವರೆಗೆ ನಾವು ಗುಲಾಮರಾಗಿರ್ತೀವಿ. ಹೊರಗಿನ ಜನರ ಗುಲಾಮರಲ್ಲ, ವಿಷಯಗಳ ಗುಲಾಮರಾಗಿರ್ತೀವಿ. ಇವತ್ತೇನೋ ಬ್ರಿಟಿಷರು ಹೋದರು, ಅವರು ಸ್ವಾತಂತ್ರ್ಯ ಕೊಟ್ಟ, ಆದರೂ ಸಹಿತ ಎಷ್ಟು ನಮ್ಮನ್ನು ವಿಷಯಗಳ ಆಳ್ತಾ ಇಲ್ಲ. ಎಷ್ಟು ಜನ ಇಲ್ಲಿಯೇ ಬ್ರಿಟಿಷರು ಆಳ್ತಾ ಇಲ್ಲ. ಇಲ್ಲಿಯೇ ಬ್ರಿಟಿಷರು ಅಂದರೆ ಅವರು ಗಳಿಸಿ ಅವರು ಬ್ರಿಟಿಷರು 200 ದೇಶಗಳವರೆಗೆ ಈ ದೇಶದ್ದೆಲ್ಲ ಸಂಪತ್ತು ತೊಗೊಂಡು ಅಲ್ಲಿ ಇಂಗ್ಲೆಂಡಕ್ಕೆ ಹೋದರು. ಇನ್ನು ಇಲ್ಲಿಯೇ ಕೆಲವು ಜನ ಗಳಿಸಿ ಎಲ್ಲ ಸ್ವಿಟ್ಜರ್ಲ್ಯಾಂಡ್ದಾಗ ಇಟ್ಟಾರ ಹೋಗಿ. ಇವರು ಬ್ರಿಟಿಷರಿದ್ದಂಗೆ. ಮತ್ತು ಯಾವಾಗ ನಮ್ಮ ದೇಶ ಶ್ರೀಮಂತ ಆಗುವುದು? ಅದು ಯಾವಾಗ ಆಗುವುದು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಬರಬೇಕು, ನಾನು ಸೋಲುವವಲ್ಲ, ನಾನು ಗೆದ್ದವ ಅನ್ನುವಂಥ ಭಾವ ಬರಬೇಕು.